ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಒಂಗಿರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇತರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಪರೀಕ್ಷೆಗಳಲ್ಲಿ ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪುಗಳು ಮತ್ತು ಪ್ರಕರಣಗಳ ಕುರಿತು ಪ್ರತಿ ಬಾರಿಯೂ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಅನ್ನುವಂಥದ್ದು. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂಥ 20 ಸುಪ್ರೀಂ ಕೋರ್ಟ್ನ ಪ್ರಕರಣಗಳ ಕುರಿತು MCQ ಮಾದರಿಯ ಪ್ರಶ್ನೆಗಳೊಂದಿಗೆ ಇವತ್ತು ವಿವರಣೆಯೊಂದಿಗೆ ತಿಳಿಯೋಣ ಅನ್ನುವಂಥದ್ದು. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗಾದರೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಮೊದಲನೇ ಪ್ರಶ್ನೆ ಕಡೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಸಂವಿಧಾನದ ಮೂಲ ರಚನೆ ಸಿದ್ಧಾಂತವನ್ನು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಪ್ರತಿಪಾದಿಸಿತು ಅನ್ನುವಂಥದ್ದು. ಆಪ್ಷನ್ಸ್ ಎ ಗೋಲಕನಾಥ್ ಪ್ರಕರಣ, ಆಪ್ಷನ್ಸ್ ಬಿ ಕೇಶವಾನಂದಿ ಭಾರತ ಪ್ರಕರಣ, ಮಿನರ್ವಾ ಮಿಲ್ಸ್ ಪ್ರಕರಣ, ಆಪ್ಷನ್ಸ್ ಡಿ ಮೇನಕಾ ಗಾಂಧಿ ಪ್ರಕರಣ ಅನ್ನುವಂತಂದರೆ ಸಂವಿಧಾನದ ಮೂಲ ರಚನೆಯನ್ನು ಸುಪ್ರೀಂ ಕೋರ್ಟ್ ಯಾವ ಒಂದು ಪ್ರಕರಣದಲ್ಲಿ ಪ್ರತಿಪಾದಿಸಿದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಅಂದರೆ ಏನು ಹೇಳುತ್ತಪ್ಪ ಅಂದರೆ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಅದರ ಮೂಲ ರಚನೆಯನ್ನು ಬದಲಾಯಿಸುವಂತಿಲ್ಲ ಎಂದು 13 ನ್ಯಾಯಾಧೀಶರ ಪೀಠ ತೀರ್ಪು ನೀಡಿತು ಅನ್ನುವಂಥದ್ದು. ಅಂದರೆ ಇಲ್ಲಿ ಸಂವಿಧಾನ ಏನಪ್ಪ ಅಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ನಾವು ಮಾಡ್ಬೋದು, ಆದರೆ ಮೂಲ ರಚನೆಯನ್ನು ಯಾರು ಅದನ್ನು ಬದಲಾವಣೆಯನ್ನು ಮಾಡುವಂತಿಲ್ಲ ಅಂತೇಳಿ ಕೇಶವಾನಂದ ಭಾರತಿಯವರ ಒಂದು ತೀರ್ಪಿನಲ್ಲಿ ಏನು ಮಾಡಿತು, ಇದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಅನ್ನುವಂಥ. ಅಂದರೆ ಸಂವಿಧಾನದ ಮೂಲ ರಚನೆ ಏನಿದೆ ಅದಕ್ಕೆ ನಾವು ಧಕ್ಕೆ ಬರಲಾರ್ದಂಗೆ ನಾವು ತಿದ್ದುಪಡಿಯನ್ನು ಮಾಡ್ಬೋದು ಅನ್ನುವಂಥ ಒಂದು ತೀರ್ಪನ್ನು ಇಲ್ಲಿ ನೀಡಿದೆ ನೋಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಯಲು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಮಾರ್ಗದರ್ಶಿ ಸೂತ್ರಗಳನ್ನು ಹೊರಡಿಸಿತು. ಆಪ್ಷನ್ಸ್ ಎ ಶೇಯರ ಬಾನು ಪ್ರಕರಣ, ಸರಳಾ ಮುದ್ಗುಲ್ ಪ್ರಕರಣ, ವಿಶಾಖ ವರ್ಸಸ್ ರಾಜಸ್ಥಾನ ರಾಜ್ಯ ಮತ್ತು ಆಪ್ಷನ್ಸ್ ಡಿ ಮೇನಕಾ ಗಾಂಧಿ ಪ್ರಕರಣ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಅನ್ನುವಂಥದ್ದು ನೋಡಿ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಸುಪ್ರೀಂ ಕೋರ್ಟ್ ವಿಶಾಖ ವರ್ಸಸ್ ರಾಜಸ್ಥಾನ ರಾಜ್ಯದ ಒಂದು ಪ್ರಕರಣದಲ್ಲಿ ತೀರ್ಪನ್ನು ಕೊಟ್ಟಿದೆ ಅನ್ನುವಂಥದ್ದು. ಅದರ ಒಂದು ವಿವರಣೆ ಏನಿದೆ ನೋಡಿ. ಈ ಪ್ರಕರಣದ ತೀರ್ಪಿನ ಆಧಾರದ ನಂತರ 2013ರಲ್ಲಿ POSH ಪೋಸ್ಟ್ ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಅನ್ನುವಂಥದ್ದು ಅದರ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅನ್ನುವಂಥದ್ದು. ಕೆಲಸ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲಿಕ್ಕೆ ಇಲ್ಲಿ ಪೋಸ್ಟ್ ಅನ್ನುವಂಥ ಒಂದು ಕಾಯ್ದೆಯನ್ನು ಜಾರಿಯಲ್ಲಿ ತರಲಾಯಿತು ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ಗೌಪ್ಯತೆಯ ಹಕ್ಕು ಅಂದರೆ ರೈಟ್ ಟು ಪ್ರೈವಸಿ ವಿಧಿಯ ಪ್ರಕಾರ 21ರ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ತೀರ್ಪನ್ನು ನೀಡಿದೆ. ಅಂದರೆ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಕೂಡ ಒಂದು ಮೂಲಭೂತ ಹಕ್ಕಾಗಿದೆ ಅಂಥೇಳಿ ಯಾವ ಒಂದು ಪ್ರಕರಣದಲ್ಲಿ ತೀರ್ಪನ್ನು ನೀಡಿದೆ ಅನ್ನುವಂಥದ್ದು. ಆಪ್ಷನ್ಸ್ ಎ ಶ್ರೇಯಾ ಸಿಂಘಲ್ ಪ್ರಕರಣ, ಆಪ್ಷನ್ಸ್ ಬಿ KS ಪುಟ್ಟಣ್ಣ ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಆಪ್ಷನ್ ಸಿ ನವಜೋತ್ ಸಿಂಗ್ ಜೋಹಾರ್ ಪ್ರಕರಣ, AK ಗೋಪಾಲನ್ ಪ್ರಕರಣ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎನ್ನುವಂಥ ಪ್ರಕರಣದಲ್ಲಿ ಗೌಪ್ಯತೆಯು ಕೂಡ ಒಂದು ಮೂಲಭೂತ ಹಕ್ಕು, ಅದು 21ರ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ನೋಡಿ. ವಿವರಣೆ: 9 ನ್ಯಾಯಾಧೀಶರ ಸಂವಿಧಾನ ಪೀಠವು ಗೌಪ್ಯತೆ ಹಕ್ಕು ಒಂದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವಾನುಮತದಿಂದ ತೀರ್ಪನ್ನು ನೀಡಿತು ಅನ್ನುವಂಥದ್ದು. ಯಾವಾಗಪ್ಪ ಅಂತಂದರೆ 2017ರಲ್ಲಿ ಗೌಪ್ಯತೆಯು ಕೂಡ ಒಂದು ಏನಾಗಿದೆ, ಪ್ರೈವಸಿ ಅನ್ನುವಂಥದ್ದು ಕೂಡ ಒಂದು ಮೂಲಭೂತ ಹಕ್ಕಿನಲ್ಲಿ ಬರುತ್ತದೆ ಅಂತೇಳಿ ತೀರ್ಪನ್ನು ನೀಡಿದೆ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ಏನಿದೆ ನೋಡಿ. ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಅಂದರೆ ವಿಧಿ 350ರ ಪ್ರಕಾರ ದುರ್ಬಳಕೆ ತಡೆಯಲು ಮತ್ತು ಜಾತ್ಯತೀತತೆಯನ್ನು ಸಂವಿಧಾನದ ಮೂಲ ರಚನೆ ಎಂದು ಘೋಷಿಸಿದ ಪ್ರಕರಣ ಯಾವುದು. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಶಂಕರಿ ಪ್ರಸಾದ್ ಪ್ರಕರಣ, ರಮೇಶ್ ಥಾಪರ್ ಪ್ರಕರಣ, ಸಜ್ಜನ್ ಸಿಂಗ್ ಪ್ರಕರಣ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಸ್ ಎ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ನೀಡುತ್ತಪ್ಪ ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ದುರ್ಬಳಕೆಯನ್ನು ತಡೆಯಲು ಮತ್ತು ಜಾತ್ಯತೀತತೆಯನ್ನು ಸಂವಿಧಾನದ ಮೂಲ ರಚನೆ ಎಂದು ಘೋಷಿಸಿತು ಅನ್ನುವಂಥದ್ದು. ಇದರ ಒಂದು ವಿವರಣೆ ನೋಡಿ. ರಾಜ್ಯ ಸರ್ಕಾರಗಳನ್ನು ಅನಗತ್ಯವಾಗಿ ವಜಾಗೊಳಿಸುವುದಕ್ಕೆ ಕಡಿವಾಣ ಹಾಕಲು ಈ ತೀರ್ಪು
ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದು ಯಾವಾಗ ಬಂದಿದೆಯಪ್ಪ ಅಂದರೆ 1994ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಏನಾಯ್ತಪ್ಪ ತೀರ್ಪನ್ನು ನೀಡಿತು ಅನ್ನುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, ಹಿಂದುಳಿದ ವರ್ಗಗಳ ಮೀಸಲಾತಿಗೆ 50% ಗರಿಷ್ಠ ಮಿತಿಯನ್ನು ನಿಗದಿಪಡಿಸಿದ ಮಂಡಲ್ ಕಮಿಷನ್ ಪ್ರಕರಣ ಯಾವುದು ಅನ್ನುವಂಥದ್ದು. ಚಂಪಕಂ ದೊರೈರಾಜನ್ ಪ್ರಕರಣ, ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ದೇವದಾಸನ್ ಪ್ರಕರಣ, ಆಪ್ಷನ್ಸ್ ಡಿ ಅಶೋಕ್ ಕುಮಾರ್ ಠಾಕೂರ್ ಪ್ರಕರಣ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪ್ರಕರಣದಲ್ಲಿ ಹಿಂದುಳಿದ ವರ್ಗದವರಿಗೆ ಅಂದರೆ OBC ಅವರಿಗೆ ಎಷ್ಟು % ಗರಿಷ್ಠ ಮಿತಿಯನ್ನು ನಿಗದಿಪಡಿಸಿರುತ್ತೆ ಅಂದ್ರಪ್ಪ ಅಂದರೆ 50%ನಷ್ಟು ಏನನ್ನು ಇಲ್ಲಿ ನಿಗದಿಪಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಅನ್ನುವಂಥದ್ದು. ನೋಡಿ, ಈ ಪ್ರಕರಣದಲ್ಲಿ ಒಟ್ಟು ಮೀಸಲಾತಿ 50% ದಾಟಬಾರದು ಮತ್ತು ಕ್ರಿಮಿಲೇಯರ್ ತತ್ವವನ್ನು ಅನ್ವಯಿಸಬೇಕು ಎಂದು ತೀರ್ಪನ್ನು ನೀಡಲಾಯಿತು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್. ನೆಕ್ಸ್ಟು 6ನೇ ಪ್ರಶ್ನೆಗೆ ಹೋಗೋಣ. ಇವೆಲ್ಲವನ್ನು ಕೂಡ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೋದು. ಟ್ರಿಪಲ್ ತಲಾಕ್ ಎ ಬಿದ್ದತ್ ಪದ್ಧತಿಯನ್ನು ಅಸಂವಿಧಾನಿಕ ಎಂದು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದ ಪ್ರಕರಣ ಯಾವುದು ಅನ್ನುವಂಥದ್ದು. ಶಾಬಾನೋ ಬೇಗಂ ಪ್ರಕರಣ, ಶಾಯಿರಾ ಬಾನೋ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಡಾನಿಯಲ್ ಲತೀಫಿ ಪ್ರಕರಣ, ಮೇರಿ ರಾಯರ್ ಪ್ರಕರಣ. ಅಂದರೆ ಇಲ್ಲಿ ತಲಾಕ್ ಪದ್ಧತಿಯನ್ನು ರದ್ದುಗೊಳಿಸಿದ ಅಸಂವಿಧಾನಿಕ ಆಗಿದೆ ಅಂತೇಳಿ ಅದನ್ನು ರದ್ದುಗೊಳಿಸಿದ ಒಂದು ಪ್ರಕರಣ ಯಾವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಬಿ ಶಾಯಿರಾ ಬಾನೋ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಪ್ರಕರಣದಲ್ಲಿ ಇದು ಟ್ರಿಪಲ್ ತಲಾಕ್ ಅನ್ನುವಂಥದ್ದು ಅಸಂವಿಧಾನಿಕವಾಗಿದೆ, ಅದನ್ನು ರದ್ದುಗೊಳಿಸಲಾಗಿದೆ ಅನ್ನುವಂಥದ್ದು ಕೂಡ ತೀರ್ಪನ್ನು ಅದು ಸುಪ್ರೀಂ ಕೋರ್ಟ್ ನೀಡಿದೆ. ನೋಡಿ, ತಲಾಕ್ ಎ ಬಿದ್ದತ್ ಪದ್ಧತಿಯು ಮಹಿಳೆಯರ ಅಸಮಾನತೆ ಮತ್ತು ಘನತೆ ಹಕ್ಕನ್ನು ಉಲ್ಲಂಘಿಸುತ್ತದೆ ಎಂದು ಇದನ್ನು ರದ್ದುಗೊಳಿಸಿತ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ ಏನಿದೆ ನೋಡಿ, ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ಆರಂಭದಲ್ಲಿ ಯಾವ ಪ್ರಕರಣದಲ್ಲಿ ಹೇಳಿತ್ತು ಅನ್ನುವಂಥದ್ದು. ಆಪ್ಷನ್ಸ್ ಎ ಬೇರುಭಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, LIC ಆಫ್ ಇಂಡಿಯಾ ಪ್ರಕರಣ, ಗೋಲಕನಾಥ್ ಪ್ರಕರಣ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನೀವು ಆಲ್ರೆಡಿ ನೋಡಿದ್ದೀರಿ, ಬೇರುಭಾರಿ ಯೂನಿಯನ್ ಪ್ರಕರಣ ಅನ್ನುವಂಥದ್ದು. ಅಂದರೆ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಈ ತೀರ್ಪನ್ನು ಬದಲಾಯಿಸಿ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಎಂದು ಸ್ಪಷ್ಟಪಡಿಸಿತು ಅನ್ನುವಂತಂದರೆ ಬೇರುಭಾರಿ ಪ್ರಕರಣದಲ್ಲಿ ಸಂವಿಧಾನದ ಒಂದು ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿತು. ಆದರೆ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ನೋಡಿ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ ಏನಿದೆ ನೋಡಿ, ವಿಚ್ಛೇದಿತ ಮುಸ್ಲಿಂ ಮಹಿಳೆಯರಿಗೆ ಜೀವನಾಂಶ ಪಡೆಯುವ ಹಕ್ಕನ್ನು ಎತ್ತಿ ಹಿಡಿದ ಐತಿಹಾಸಿಕ ಪ್ರಕರಣ ಯಾವುದು? ಶಾಯಿರಾ ಬಾನು ಪ್ರಕರಣ, ಮೊಹಮ್ಮದ್ ಅಹಮದ್ ಖಾನ್ ವರ್ಸಸ್ ಶಾ ಬಾನೋ ಬೇಗಂ, ಸರಳಾ ಮುದ್ಗುಲ್ ಪ್ರಕರಣ, ಹುಸೇನಾರ ಖಾತೂನ್ ಪ್ರಕರಣ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ. ಅಂದರೆ ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರಿಗೂ ಕೂಡ ಜೀವನಾಂಶವನ್ನು ಪಡೀಲಿಕ್ಕೆ ಅವಕಾಶವನ್ನು ನೀಡಿದೆ ಅನ್ನುವಂಥದ್ದು. ಇಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಜೀವನಾಂಶವನ್ನು ಪಡಿಬೋದು. ಯಾವ ಒಂದು ತೀರ್ಪಿನಲ್ಲಪ್ಪ ಅಂದರೆ ಮೊಹಮ್ಮದ್ ಅಹಮದ್ ಖಾನ್ ವರ್ಸಸ್ ಶಾ ಬಾನೋ ಬೇಗಂ ಅನ್ನುವಂಥ ಪ್ರಕರಣದಲ್ಲಿ. ನೋಡಿ, CRPC ಅಂದರೆ ಸೆಕ್ಷನ್ ಪ್ರಕಾರ 122 ಅಡಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೂ ಜೀವನಾಂಶ ಪಡೆಯುವ ಹಕ್ಕಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಅನ್ನುವಂಥದ್ದು. ನೆಕ್ಸ್ಟ್ 9ನೇ ಪ್ರಶ್ನೆ, ಮಾಹಿತಿ ತಂತ್ರಜ್ಞಾನ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತಿದ್ದ ಸೆಕ್ಷನ್ 66A ಅನ್ನು ರದ್ದುಗೊಳಿಸಿದ ಪ್ರಕರಣ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ ಎ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಪುಟ್ಟಸ್ವಾಮಿ ಪ್ರಕರಣ, ತಹಸೀನ್ ಪೂನಾವಾಲಾ ಪ್ರಕರಣ, ಆಪ್ಷನ್ಸ್ ಡಿ ಅನುರಾಧ ಭಾಸಿನ್ ಪ್ರಕರಣ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪ್ರಕರಣದಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯು ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತಿದ್ದಂತಹ ಒಂದು 66A ಅನ್ನುವಂತಹ ಒಂದು ವಿಧಿಯನ್ನು ಇಲ್ಲಿ ರದ್ದುಗೊಳಿಸಿದೆ ಅನ್ನುವಂಥದ್ದು. ನೋಡಿ, ಆನ್ಲೈನ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವುದನ್ನು ತಡೆಯುತ್ತಿದ್ದ ಕಠಿಣ ಸೆಕ್ಷನ್ 66A ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ 19(1) ಅಲ್ಲಿ ಬರುವಂಥ ಎ ಅನ್ನುವಂಥ ಆಧಾರದಲ್ಲಿ ರದ್ದನ್ನು ಮಾಡಲಾಯಿತು ಅನ್ನುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ,
2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಶಿಕ್ಷೆಯಾದ ಜನಪ್ರತಿನಿಧಿಗಳು ತಕ್ಷಣವೇ ಅಥವಾ MLA ಅಥವಾ MP ಸದಸ್ಯತ್ವ ಕಳೆದುಕೊಳ್ಳುತ್ತಾರೆ ಎಂದು ತೀರ್ಪು ನೀಡಿದ ಪ್ರಕರಣ ಯಾವುದು? ಲಿಲ್ಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್, ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮನ್ಸ್, ಕುಲದೀಪ್ ನಾಯರ್ ಪ್ರಕರಣ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥದ್ದು. 2 ವರ್ಷ ಅದಕ್ಕಿಂತ ಹೆಚ್ಚು ಶಿಕ್ಷೆವಾದಂತಹ MLA MPಗಳು ತಕ್ಷಣವೇ ತಮ್ಮ ಸದಸ್ಯತ್ವವನ್ನು ಅವರು ಕಳೆದುಕೊಳ್ತಾರೆ ಅನ್ನುವಂಥ ತೀರ್ಪನ್ನು ಇಲ್ಲಿ ನೀಡಿದೆ ನೋಡಿ. ಅಂದರೆ ಜನಪ್ರತಿನಿಧಿಗಳ ಕಾಯ್ದೆ 1951ರ ಸೆಕ್ಷನ್ 8 ಭಾಗ 4 ರದ್ದುಗೊಳಿಸಿ ಅಪರಾಧ ಸಾಬೀತಾದ ತಕ್ಷಣ ಶಾಸಕರು ಅಥವಾ ಸಂಸದರ ಸದಸ್ಯತ್ವ ಇಲ್ಲಿ ರದ್ದಾಗುತ್ತದೆ ಅಂತೇಳಿ ತೀರ್ಪನ್ನು ಕೂಡ ಇಲ್ಲಿ ನೀಡಿದೆ. ಅಂದರೆ MLA ಆಲ್ರೆಡಿ MP ಇರ್ತಾರೆ, ಅವರು ಏನಾದರೂ ಶಿಕ್ಷೆ ಸಾಬೀತಾಯ್ತಪ್ಪ ಅಂದರೆ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ ಅನ್ನುವಂಥ ತೀರ್ಪನ್ನು ಕೊಟ್ಟಿದೆ ನೋಡಿ. 11ನೇ ಪ್ರಶ್ನೆ, ಚುನಾವಣೆಗಳಲ್ಲಿ EVM ಯಂತ್ರಗಳಲ್ಲಿ ನೋಟಾ ನಾನ್ ಆಫ್ ದಿ ಅಬವ್ ಆಯ್ಕೆಯನ್ನು ಸೇರಿಸಲು ಆದೇಶಿಸಿದ ಪ್ರಕರಣ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ ಎ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಲಿಲ್ಲಿ ಥಾಮಸ್ ಪ್ರಕರಣ, ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್, SP ಗುಪ್ತಾ ಪ್ರಕರಣ. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಪ್ರಕರಣದಲ್ಲಿ EVM ಅಲ್ಲಿ ನೋಟಾ ಅನ್ನುವಂಥ ಆಯ್ಕೆಯನ್ನು ಆದೇಶವನ್ನು ಕೂಡ ಇಲ್ಲಿ ಮಾಡಿತ್ತು. ಅಂದರೆ ಎಲೆಕ್ಷನ್ನಲ್ಲಿ EVM ಮಷೀನಲ್ಲಿ ನೋಟಾ ಅನ್ನುವಂಥ ಒಂದು ಆಪ್ಷನ್ಸನ್ನು ಕೂಡ ನೀವು ಇಡ್ರಿ ಅನ್ನುವಂಥ ಒಂದು ಪ್ರಕರಣದಲ್ಲಿ ಇದು ತೀರ್ಪನ್ನು ನೀಡಿದೆ ನೋಡಿ. ಮತದಾರರಿಗೆ ಯಾವುದೇ ಅಭ್ಯರ್ಥಿ ಇಷ್ಟವಿಲ್ಲದಿದ್ದರೆ ತಿರಸ್ಕರಿಸುವ ಹಕ್ಕನ್ನು ನೀಡುವುದಕ್ಕಾಗಿ ನೋಟಾ ಬಟನನ್ನು ಇಲ್ಲಿ ಪರಿಚಯಿಸಲಾಯಿತು. ಯಾವ ಒಂದು ಪ್ರಕರಣ ಅಂದರೆ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪ್ರಕರಣದಲ್ಲಿ. ನೆಕ್ಸ್ಟ್ 12ನೇ ಪ್ರಶ್ನೆ ಏನಿದೆ ಹೋಗೋಣ. IPC ಸೆಕ್ಷನ್ 377ರ ಅಡಿಯಲ್ಲಿ ಸಮಲಿಂಗ ರತಿಯನ್ನು ಅಪರಾಧ ಮುಕ್ತಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ಯಾವುದು? ಸುರೇಶ್ ಕುಮಾರ್ ಕೌಶಲ್ ಪ್ರಕರಣ, ನವಜೋತ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಲಕ್ಷ್ಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಶಬರಿಮಲೆ ಪ್ರಕರಣ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ನವಜೋತ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸಮಲಿಂಗ ಅಂದರೆ ಗೇಸು ನಾವು ಲೆಸ್ಬಿಯನ್ ಅಂತ ಹೇಳ್ತೀವಲ್ಲ, ಸಮಲಿಂಗ ರತಿಯನ್ನು ಅಪರಾಧ ಮುಕ್ತಗೊಳಿಸಿದ ಒಂದು ತೀರ್ಪನ್ನು ಇದು ಕೊಟ್ಟಿದೆ ಅನ್ನುವಂಥದ್ದು ನೋಡಿ. ವಯಸ್ಕರ ನಡುವಿನ ಪರಸ್ಪರ ಸಮ್ಮತಿಯ ಸಮಲಿಂಗ ಸಂಬಂಧವನ್ನು ಅಪರಾಧ ಅಲ್ಲ ಅಂತೇಳಿ 2018ರಲ್ಲಿ ಇದು ಏನು ಮಾಡಿತ್ತಪ್ಪ ಅಂದರೆ ತೀರ್ಪನ್ನು ಇಲ್ಲಿ ನೀಡಿದೆ ಅನ್ನುವಂತಂದರೆ ನಾವು ಆವಾಗಲೇ ಹೇಳಿದ್ದೀವಿ ಏನಪ್ಪ ಅಂದರೆ LGBTQ ಅಂತೇಳಿ ಬರ್ತಾರೆ ಹೌದಾ. LGBTQ ಅನ್ನುವಂಥ ಒಂದು LGBTQ ಅನ್ನುವಂಥ ಸಮುದಾಯದಲ್ಲಿ ಲೆಸ್ಬಿಯನ್ಸು, ಗೇ, ಬಿಸೆಕ್ಸುವಲ್ ಅಂತೇಳಿ ಬರ್ತಾರೆ ಹೌದಾ. ಆ ರೀತಿಯಾದಂಥ ಒಂದು ಸಮ್ಮತಿಯ ಸಮಲಿಂಗ ಸಂಬಂಧವನ್ನು ಅಪರಾಧ ಅಲ್ಲ ಅಂತೇಳಿ ಈ ತೀರ್ಪನ್ನು ಇಲ್ಲಿ ನೀಡಿದೆ ನೋಡಿ. ನೆಕ್ಸ್ಟ್ 13ನೇ ಕ್ವಶನ್ನು, ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡುವಂತಿಲ್ಲ ಎಂದು ಮೊದಲು ತೀರ್ಪು ನೀಡಿದ ಪ್ರಕರಣ ಯಾವುದು? AK ಗೋಪಾಲನ್ ಪ್ರಕರಣ, IC ಗೋಲಖನಾಥ್ ವರ್ಸಸ್ ಪಂಜಾಬ್ ರಾಜ್ಯ, ಶಂಕರಿ ಪ್ರಸಾದ್ ಪ್ರಕರಣ, ಮಿನರ್ವಾ ಮಿಲ್ಸ್ ಪ್ರಕರಣ. ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಆಪ್ಷನ್ಸ್ ಬಿ ಅನ್ನುವಂಥದ್ದಂದರೆ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡುವಂತಿಲ್ಲ ಅನ್ನುವಂಥದ್ದು IC ಗೋಲಖನಾಥ್ ಪ್ರಕರಣದಲ್ಲಿ ಇದು ತೀರ್ಪನ್ನು ನೀಡಿದೆ ನೋಡಿ. ಯಾವಾಗಪ್ಪ ಅಂದರೆ 1967ರಲ್ಲಿ. ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ತಿದ್ದುಪಡಿ ಮಾಡುವ ಅಧಿಕಾರ ಇಲ್ಲ ಅಂತೇಳಿದ ಮೊದಲ ಬಾರಿಗೆ ತೀರ್ಪನ್ನು ನೀಡಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನ್ಯಾಯಾಂಗ ವಿಮರ್ಶೆ ಅಂದರೆ ಜುಡಿಷಿಯಲ್ ರಿವ್ಯೂ ಮತ್ತು ಮೂಲಭೂತ ಹಕ್ಕು ಹಾಗೂ ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನವನ್ನು ಸಂವಿಧಾನದ ಮೂಲ ರಚನೆ ಎಂದು ಹೇಳಿದಂಥ ಪ್ರಕರಣ ಯಾವುದು? ನೋಡಿ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಎ ಮಿನರ್ವಾ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಬಿ ವಾಮನ್ ರಾವ್ ಪ್ರಕರಣ, ಕೇಶವಾನಂದಿ ಭಾರತ ಪ್ರಕರಣ, ಮೇನಕಾ ಗಾಂಧಿ ಪ್ರಕರಣ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಮಿನರ್ವಾ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಮೊದಲ ಬಾರಿಗೆ ಜುಡಿಷಿಯಲ್ ರಿವ್ಯೂ ಅನ್ನುವಂಥದ್ದು ಮತ್ತು ಮೂಲಭೂತ ಹಕ್ಕು ಹಾಗೂ ನಿರ್ದೇಶಕಗಳ ನಡುವಿನ ಸಮತೋಲನವನ್ನು ಸಂವಿಧಾನದ ಮೂಲ ರಚನೆ ಅಂತೇಳಿ ಹೇಳಿದೆ ನೋಡಿ. ಸಂವಿಧಾನದ 42ನೆಯ ತಿದ್ದುಪಡಿಯ ಮೂಲಕ ಕೆಲ ಅನಿಯಂತ್ರಿತ ಅಧಿಕಾರ ನೀಡುವ ನಿಯಮಗಳನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ರದ್ದುಗೊಳಿಸಿದೆ ಅನ್ನುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಹೋಗೋಣ. 15ನೇ ಪ್ರಶ್ನೆ ಏನಿದೆ ನೋಡಿ, ವಿದೇಶಕ್ಕೆ ಪ್ರಯಾಣಿಸುವ ಹಕ್ಕು ರೈಟ್ ಟು ಟ್ರಾವೆಲ್ ಅಬ್ರಾಡ್ ವಿಧಿ 21ರ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಭಾಗವಾಗಿದೆ ಎಂದು ತೀರ್ಪು ನೀಡಿದ ಪ್ರಕರಣ ಯಾವುದು? AK ಗೋಪಾಲನ್ ಪ್ರಕರಣ,
ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಕರಕ್ ಸಿಂಗ್ ಪ್ರಕರಣ, ಚಾರ್ಲ್ಸ್ ಶೋಭರಾಜ್ ಪ್ರಕರಣ ಅನ್ನುವಂತಂದರೆ ವಿದೇಶಕ್ಕೆ ನಾವು ಹೋಗಿ ಸೆಟ್ಲ್ ಆಗ್ತೀವಿ ಅಥವಾ ನಾವು ಪ್ರಯಾಣ ಮಾಡ್ತೀವಿ ಅನ್ನುವಂಥದ್ದು ಕೂಡ 21ರ ಒಂದು ವಿಧಿಯಲ್ಲಿ ಬರ್ತದ ಅಂತೇಳಿ ಹೇಳಿದಂಥ ತೀರ್ಪು ಯಾವುದಪ್ಪ ಅಂತಂದರೆ ಅದು ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ತೀರ್ಪನ್ನು ನೀಡುತ್ತೆ ನೋಡಿ. ಅದರ ಒಂದು ವಿವರಣೆ: ಕಾನೂನಿನಿಂದ ಸ್ಥಾಪಿತವಾದ ಪ್ರಕ್ರಿಯೆ ಅಂದರೆ ಪ್ರೊಸೀಡರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಜೊತೆಗೆ ನ್ಯಾಯಸಮ್ಮತ ಕಾನೂನಿನ ಪ್ರಕ್ರಿಯೆ ಡ್ಯೂ ಪ್ರೊಸೆಸ್ ಆಫ್ ಲಾ ತತ್ವವನ್ನು ಈ ಪ್ರಕರಣದ ಮೂಲಕ ಅಳವಡಿಸಿಕೊಳ್ಳಲಾಯಿತು. 1978ರಲ್ಲಿ ವಿದೇಶಕ್ಕೆ ಪ್ರಯಾಣ ಮಾಡುವಂಥದ್ದು ಕೂಡ ಒಂದು 21ರ ವಿಧಿಯಲ್ಲಿ ಬರುತ್ತದಂತೆ ತೀರ್ಪನ್ನು ಇಲ್ಲಿ ನೀಡಿದೆ ನೋಡಿ. ನೆಕ್ಸ್ಟು 16ನೇ ಪ್ರಶ್ನೆ: ಭಾರತದಲ್ಲಿ ಜ್ಯೂರಿ ವ್ಯವಸ್ಥೆ ಅಂದರೆ ಜ್ಯೂರಿ ಸಿಸ್ಟಮ್ ರದ್ದಾಗಲು ಕಾರಣವಾದ ಪ್ರಸಿದ್ಧ ಕ್ರಿಮಿನಲ್ ಪ್ರಕರಣ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್: ಎ KM ನಾನಾವತಿ ವರ್ಸಸ್ ಮಹಾರಾಷ್ಟ್ರ ರಾಜ್ಯ, ಸ್ಟೇಟ್ ವರ್ಸಸ್ ರಾಮ್ ಸಿಂಗ್ ನಿರ್ಭಯಾ ಪ್ರಕರಣ, ಬಚ್ಚನ್ ಸಿಂಗ್ ಪ್ರಕರಣ, ಮಚ್ಚಿ ಸಿಂಗ್ ಪ್ರಕರಣ. ಇಲ್ಲಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ಇದು ಭಾಳಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದಾಗೆ ಕೂಡ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು. KM ನಾನಾವತಿ ವರ್ಸಸ್ ಮಹಾರಾಷ್ಟ್ರ ರಾಜ್ಯದ ಒಂದು ಪ್ರಕರಣದಲ್ಲಿ ಅಂದರೆ ನೌಕಾಪಡೆ ಅಧಿಕಾರಿ ನಾನಾವತಿ ಅವರ ಈ ಪ್ರಕರಣವು ಭಾರತದ ಜ್ಯೂರಿ ವಿಚಾರಣೆ ವ್ಯವಸ್ಥೆಯ ಕೊನೆಯ ಪ್ರಸಿದ್ಧ ಪ್ರಕರಣವಾಗಿತ್ತು ಅನ್ನುವಂಥದ್ದು. ಜ್ಯೂರಿ ಒಂದು ಸಿಸ್ಟಮನ್ನು ರದ್ದುಗೊಳಿಸಿದಂತಹ ಒಂದು ಪ್ರಕರಣ ಯಾವುದಪ್ಪ ಅಂದರೆ ಇಲ್ಲಿ KM ನಾನಾವತಿ ವರ್ಸಸ್ ಮಹಾರಾಷ್ಟ್ರ ರಾಜ್ಯದ ಒಂದು ಪ್ರಕರಣದಲ್ಲಿ ಜ್ಯೂರಿ ಸಿಸ್ಟಮನ್ನು ರದ್ದು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ನೀಡಿದೆ ಅನ್ನುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ: ಪರಿಸರ ಕಾನೂನಿನಲ್ಲಿ ಸಂಪೂರ್ಣ ಹೊಣೆಗಾರಿಕೆ ತತ್ವ ಅಬ್ಸಲ್ಯೂಟ್ ಲಿಯಬಿಲಿಟಿ ಪ್ರಿನ್ಸಿಪಲ್ ಅನ್ನು ತಂದ ಪ್ರಕರಣ ಯಾವುದು? ವೆಲ್ಲೋರ್ ಸಿಟಿಜನ್ಸ್ ಫೋರಂ ಪ್ರಕರಣ, MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಥವಾ ಶ್ರೀರಾಮ್ ಫುಡ್ಸ್, ತಮಿಳುನಾಡು ಮಾಲಿನ್ಯ ನಿಯಂತ್ರಣ ಪ್ರಕರಣ, ನರ್ಮದಾ ಬಚಾವೋ ಆಂದೋಲನ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪ್ರಕರಣದಲ್ಲಿ ಸಂಪೂರ್ಣ ಹೊಣೆಗಾರಿಕೆ ತತ್ವವನ್ನು ಇದು ಜಾರಿಗೆಯನ್ನು ತಂದಿದೆ ನೋಡಿ. ಯಾವಾಗ ಅಂದರೆ 1986ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಜಾರಿಗೆಯನ್ನು ತಂದಿದೆ. ಓಲೆಹಮ್ ಅನಿಲ ಸೋರಿಕೆ ನಂತರ ಅಪಾಯಕಾರಿ ಉದ್ಯಮಗಳಿಗೆ ಸಂಪೂರ್ಣ ಹೊಣೆಗಾರಿಕೆ ನಿಯಮವನ್ನು ಅನ್ವಯಿಸಲಾಗುತ್ತೆ. ಏನಾದರೂ ತೊಂದರೆ ಉಂಟಾದರೆ ಅಂದರೆ ಈ ಫ್ಯಾಕ್ಟ್ರಿಗಳಿಂದ ಜನಸಾಮಾನ್ಯರಿಗೆ ತೊಂದರೆ ಆದರೆ ಆ ಎಲ್ಲ ಸಂಪೂರ್ಣ ಹೊಣೆಗಾರಿಕೆಯನ್ನು ಆ ಒಂದು ಕಂಪನಿಯವರಲ್ಲಿ ಕಾರ್ಖಾನೆದವರೇ ವಹಿಸ್ಕೊಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆಗೆ ಹೋಗೋಣ. ಬಡವರಿಗೆ ಉಚಿತ ಶೀಘ್ರ ನ್ಯಾಯ ದೊರಕಿಸಲು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PILಗೆ ನಾಂದಿ ಹಾಡಿದ ಪ್ರಮುಖ ಪ್ರಕರಣ ಯಾವುದು? ಹುಸೇನಾರಾ ಖಾತೂನ್ ವರ್ಸಸ್ ಬಿಹಾರ ರಾಜ್ಯ, ವಿಶಾಖ ಪ್ರಕರಣ, ಸುನಿಲ್ ಬತ್ರಾ ಪ್ರಕರಣ, ಮೇನಕಾ ಗಾಂಧಿ ಪ್ರಕರಣ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಹುಸೇನಾರಾ ಖಾತೂನ್ ವರ್ಸಸ್ ಬಿಹಾರ ರಾಜ್ಯ ಒಂದು ಪ್ರಕರಣದಲ್ಲಿ ಬಡವರಿಗೆ ಉಚಿತ ಮತ್ತು ಶೀಘ್ರ ನ್ಯಾಯ ದೊರಕಿಸಲು PILಗೆ ಸ್ಥಾಪನೆ ಮಾಡಲಿಕ್ಕೆ ಇದು ಅನುವನ್ನು ಮಾಡಿಕೊಟ್ಟಿತ್ತು ನೋಡಿ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಸ್ಥಿತಿಗತಿ ಕುರಿತ ಈ ಪ್ರಕರಣವು ಭಾರತದಲ್ಲಿ PIL ವ್ಯವಸ್ಥೆಗೆ ಮತ್ತು ಶೀಘ್ರ ವಿಚಾರಣೆ ಹಕ್ಕು ವಿಧಿ 21ರ ಭಾಗವಾಗಲು ಇದು ದಾರಿಯನ್ನು ಮಾಡಿಕೊಟ್ಟಿತು ಅನ್ನುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ ಏನಿದೆ ನೋಡಿ. ಕೇರಳದ ಶಬರಿಮಲೆ ಅಯ್ಯಪ್ಪ ದೇವಾಲಯಕ್ಕೆ ಎಲ್ಲ ವಯಸ್ಸಿನ ಮಹಿಳೆಯರ ಪ್ರವೇಶವನ್ನು ಎತ್ತಿ ಹಿಡಿದ ತೀರ್ಪು ಯಾವುದು? ಅಂದರೆ ಶಬರಿಮಲೆ ಅಯ್ಯಪ್ಪ ಒಂದು ದೇವಸ್ಥಾನಕ್ಕೆ ಮಹಿಳೆಯರಿಗೂ ಕೂಡ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ತೀರ್ಪು ಯಾವುದು ಅನ್ನುವಂಥದ್ದು. ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಆಫ್ ವರ್ಸಸ್ ಕೇರಳ ರಾಜ್ಯ, ಆಪ್ಷನ್ಸ್ ಬಿ ಸಾಯಿರಾಮ್ ಪ್ರಕರಣ, ಆಪ್ಷನ್ ಸಿ ಸರಳಾ ಮುದ್ಗಲ್ ಪ್ರಕರಣ, ಆಪ್ಷನ್ಸ್ ಡಿ G ಸುಂದರರಾಜನ್ ಪ್ರಕರಣ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ ಕೇರಳ ರಾಜ್ಯ ಅನ್ನುವಂಥ ಒಂದು ಪ್ರಕರಣದಲ್ಲಿ ಮಹಿಳೆಯರಿಗೂ ಕೂಡ ಇದು ದೇವಸ್ಥಾನಕ್ಕೆ ಪ್ರವೇಶ ಮಾಡಲಿಕ್ಕೆ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ನೋಡಿ. 10ರಿಂದ 50 ವರ್ಷದ ವಯಸ್ಸಿನ ಮಹಿಳೆಯರ ಪ್ರವೇಶ ಮೇಲಿದ್ದ ನಿಷೇಧವನ್ನು ಸಂವಿಧಾನದ ವಿಧಿ 14, 15 ಮತ್ತು 25ರ ಉಲ್ಲಂಘನೆಯನ್ನು ಸುಪ್ರೀಂ ಕೋರ್ಟ್ ತೆರವುಗೊಳಿಸಿತು. ಅಂದರೆ ಇದಕ್ಕಿಂತ ಮುಂಚೆ 10 ವರ್ಷದ ಒಂದು ಒಳಗಿನ ಮತ್ತು 50 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಹೋಗಲಿಕ್ಕೆ ಅವಕಾಶ ಇತ್ತು. ಅದಾದ ನಂತರ ಏನಾಯಿತು 2018ರಲ್ಲಿ ಎಲ್ಲ ಮಹಿಳೆಯರಿಗೂ ಇದು ಪ್ರವೇಶ ಮುಕ್ತ ಅಂತೇಳಿ ಅನ್ನುವಂಥದ್ದು ಒಂದು 14 ಮತ್ತು 15 ಹಾಗೂ 25ರ ಒಂದು ಇದರಿಂದ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅಂತೇಳಿ ತೀರ್ಪನ್ನು ಇಲ್ಲಿ ನೀಡಿದೆ ಅನ್ನುವಂಥದ್ದು. ಕೊನೆಯ ಪ್ರಶ್ನೆಗೆ ಹೋಗೋಣ. ಅಪರೂಪದ ಪ್ರಕರಣಗಳಲ್ಲಿ
ಮಾತ್ರ ಮರಣದಂಡನೆ ಶಿಕ್ಷೆ ನೀಡಬೇಕು ಎಂದು ತತ್ವ ರೂಪಿಸಿದ ಪ್ರಕರಣ ಯಾವುದು? ನೋಡಿ, ರೇರೆಸ್ಟ್ ಆಫ್ ರೇರ್ ಕೇಸಸ್ ಅನ್ನುವಂಥ ಒಂದು ಪ್ರಕರಣದಲ್ಲಿ. ಆಪ್ಷನ್ಸ್ ಎ ಮೀತು ವರ್ಸಸ್ ಪಂಜಾಬ್ ರಾಜ್ಯ, ಬಚ್ಚನ್ ಸಿಂಗ್ ವರ್ಸಸ್ ಪಂಜಾಬ್ ರಾಜ್ಯ, ಶಬರಿಮಲೆ ಪ್ರಕರಣ ಸಂತೋಷ್ ಕುಮಾರ್, ಬಾರಿಕ್ ಪ್ರಕರಣ ಅನ್ನುವಂತಂದರೆ ಅಪರೂಪದಲ್ಲಿ ಮಾತ್ರ ಪ್ರಕರಣಗಳಿದ್ರೆ ಅಂಥವ್ರದಲ್ಲಿ ಮರಣದಂಡನೆ ಶಿಕ್ಷೆ ನೀಡಬೇಕು ಅನ್ನುವಂಥ ಪ್ರಕರಣ ತೀರ್ಪು ಯಾವುದಪ್ಪ ಅಂದರೆ ಆಪ್ಷನ್ ಸಿ ಬಚ್ಚನ್ ಸಿಂಗ್ ವರ್ಸಸ್ ಪಂಜಾಬ್ ರಾಜ್ಯ ಅನ್ನುವಂಥ ಒಂದು ಪ್ರಕರಣದಲ್ಲಿ ಇದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನೋಡಿ, ಭಾರತದಲ್ಲಿ ಮರಣದಂಡನೆ ಶಿಕ್ಷೆಯನ್ನು ಎಲ್ಲಿ ಮತ್ತು ಹೇಗೆ ವಿಧಿಸಬೇಕು ಎಂಬುದನ್ನು ಈ ರೇರೆಸ್ಟ್ ಅಥವಾ ರಾರೆಸ್ಟ್ ಆಫ್ ರೇರ್ ಸಿದ್ಧಾಂತ ಮಾರ್ಗದರ್ಶಿಯಾಗಿದೆ ಅನ್ನುವಂಥದ್ದು. ಮರಣದಂಡನೆ ಶಿಕ್ಷೆಯನ್ನು ಎಲ್ಲಿ ಹೇಗೆ ವಿಧಿಸಬೇಕು ಅನ್ನುವಂಥ ಒಂದು ಕನ್ನಡಿ ಇದು ಆಗಿದೆ ಅನ್ನುವಂಥದ್ದು. ಮುಂಬರುವಂಥ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.